ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಗಣೇಶ ಹಬ್ಬಕ್ಕೆ ಪರ್ಫೆಕ್ಟ್ ಆದಂತಹ ಮೋದಕನ ಯಾವ ರೀತಿ ಸಿಂಪಲ್ ಆಗಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಈ ಥರದ ಒಂದು ಕಾಯಿ ತಗೊಂಡು ಅದನ್ನು ನೀಟಾಗಿ ಈ ಥರ ಹೋಳುಗಳಾಗಿ ಮಾಡಿಕೊಂಡು ಅದನ್ನು ಒಂದು ಕೊಬ್ಬರಿ ಒಳಕೆನ ಈ ಥರ ನೀಟಾಗಿ ತುರಿದಿಟ್ಕೋಬೇಕು. ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ತುರಿದಿರ್ತಕ್ಕಂಥ ಕೊಬ್ಬರಿನ ಹಾಕ್ಬಿಟ್ಟು ಅದೇ ಅಳತೆ ಪ್ರಮಾಣದಷ್ಟು 1 ಬೌಲಷ್ಟು ಬೆಲ್ಲನ ಹಾಕಬೇಕು. ನಾವೆಷ್ಟು ಪ್ರಮಾಣದ ಅಳತೆಯಲ್ಲಿ ಕೊಬ್ಬರಿ ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದ ಬೆಲ್ಲವನ್ನು ಹಾಕ್ಬಿಟ್ಟು ನೀಟಾಗಿ ಈ ಥರ ನಾವು ಮಿಕ್ಸ್ ಮಾಡಬೇಕು. ಅದು ನೀಟಾಗಿ ಆ ಬೆಲ್ಲ ಎಲ್ಲ ಕರಗಿ ಆ ಕೊಬ್ಬರಿ ಅದರಲ್ಲಿ ಒಂದು ಸ್ವಲ್ಪ ಬೇಯಬೇಕು. ಆ ಥರ ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು. ನೋಡಿ, ಇದೆಲ್ಲ ಬೆಲ್ಲ ಎಲ್ಲ ಕರಗಿ ಅದಕ್ಕೆ ನೀರು ಹಾಕಬಾರ್ದು. ಇದೇ ಥರ ಅದೇ ಬೆಲ್ಲದಲ್ಲಿ ಅದು ನೀರಿನ ಅಂಶ ಇರೋದ್ರಿಂದ ಕರಗಿ ಈ ಥರ ಬೇಯಬೇಕು. ನೋಡಿ, ಈ ಥರ ಬೇಯ್ತಾ ಇದ್ದ ಟೈಮಲ್ಲಿ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಏಲಕ್ಕಿ ಪೌಡ್ರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ತುಂಬ ಹೊತ್ತು ಬೇಯಿಸಬಾರ್ದು. ಬೇಯಿಸಿದರೆ ಇದು ಬರ್ಫಿ ಥರ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡೋ ಥರ ಬೇಯಿಸ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇಷ್ಟು ಹಾಕ್ಬಿಟ್ಟು ಇದನ್ನು ತೆಗಿಬೇಕು. ನೋಡೋಕ್ಕೆ ಅದರಲ್ಲಿನೂ ಆಯಿಲ್ ಅಂಶ ಇರಬೇಕು, ಏಕೆಂದರೆ ಅದು ಫುಲ್ ಡ್ರೈ ಆಗೋ ಥರ ನಾವು ಫ್ರೈ ಮಾಡಿದಾಗ ಏನಾಗುತ್ತೆ, ಗಟ್ಟಿ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಲೋಟದಷ್ಟು ನೀರನ್ನು ಹಾಕಬೇಕು. ಆ ನೀರು ಕಾಯ್ತಾ ಇದ್ದ ಟೈಮಲ್ಲಿ ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ್ನು ಕೂಡ ಹಾಕಬೇಕು. ನಾವು ತುಪ್ಪ ಯಾಕೆ ಹಾಕ್ತಾ ಇದ್ದೀವಿ ಅಂದರೆ ಅದು ಗಂಟಾಗಬಾರ್ದು ಅಕ್ಕಿ ಹಿಟ್ಟು ಅಂತ. ಸೊ ಇದೆಲ್ಲ ತುಪ್ಪ ಎಲ್ಲ ಕರಗಿದ ಮೇಲೆ ನೆಕ್ಸ್ಟು 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕಬೇಕು. ನೋಡಿ, ಇದಕ್ಕೆ 1 ಬೌಲಷ್ಟು ಅಂದರೆ ಇಲ್ಲಿ ನಾನು ಒಂದು 50 ಗ್ರಾಮಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. 50 ಗ್ರಾಮಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು 4 ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕು. ಅದನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಅದನ್ನು ನಾವು ಚೆನ್ನಾಗಿ ಹಿಟ್ಟನ್ನು ಬೇಯಿಸಬೇಕು. ನೋಡಿ, ನಾನು ನಿಮಗೆ ಇನ್ನೊಂದು ಸಿಂಪಲ್ ವಿಧಾನ ಹೇಳ್ಕೊಡ್ತೀನಿ. ಈ ಥರ ಬೇಯ್ತಾ ಇದ್ದಾಗ ನಮಗೆ ಹಿಟ್ಟು ಭಾಳ ಅನಿಸಿದರೆ ಆ ಮಧ್ಯಭಾಗದಲ್ಲಿ ನಾವು ಹಿಟ್ಟನ್ನು 1-2 ಟೇಬಲ್ ಸ್ಪೂನಷ್ಟು ಒಂದು ಬೌಲಿಗೆ ತಕ್ಕೋಬೇಕು. ನಮಗೆ ಹಿಟ್ಟು ಇದು ಕನ್ಸಿಸ್ಟೆನ್ಸಿ ನಂದು ಕರೆಕ್ಟ್ ಇದೆ, ಅದು ಹಾಕಿರೋ ಹಿಟ್ಟು. ಬಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ 2 ಟೇಬಲ್ ಸ್ಪೂನಷ್ಟು ಹಿಟ್ಟನ್ನು ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಅದೆಲ್ಲ ಬೆಂದಿರುತ್ತಲ್ಲ, ನೀಟಾಗಿ ಅದನ್ನು ಈ ಥರ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ನಮಗೆ ಅದು ಮಿಕ್ಸ್ ಮಾಡಬೇಕಾದ್ರೆ ತೆಳ್ಳಗೆ ಆಗ್ತಾ ಇದೆ ಅನಿಸಿದರೆ ನಾವು ತೆಗ್ದಿರ್ತಕ್ಕಂಥ ಹಿಟ್ಟಿದೆಯಲ್ಲ ಅದನ್ನು ಹಾಕಬೇಕು. ನಾವೆಲ್ಲಾದರೂ ಅದು ಕರೆಕ್ಟ್ ಇದೆ ಕನ್ಸಿಸ್ಟೆನ್ಸಿ ಅಂದರೆ ಹಾಗೆ ಗುರಾಡಬೇಕು. ನಮಗೆ ಗಟ್ಟಿ ಆಗುತ್ತೆ ಅಂತ ಅಂದಾಗ ಮಾತ್ರ ಈ ಥರ 1-2 ಟೇಬಲ್ ಸ್ಪೂನಷ್ಟು ಹಿಟ್ಟನ್ನು ತೆಗೆದ್ಬಿಟ್ಟು ಮತ್ತೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ. ಸೊ ನಾವು ಇದನ್ನು ಹಿಟ್ಟು ಹಾಕಿದ ಮೇಲೆ ಹಿಟ್ಟು ಜಾಸ್ತಿ ಆಯ್ತು ಅನ್ನೋ ಅವಶ್ಯಕತೆ ಏನೂ ಇರಲ್ಲ. ನಾವು ಬೇಯಬೇಕಾದ್ರೆ ಮಧ್ಯೆ ಈ ಥರ ಹಿಟ್ಟನ್ನು 1-2 ಟೇಬಲ್ ಸ್ಪೂನಷ್ಟು ತಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿದರೆ ಹಿಟ್ಟು ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ಅದರಲ್ಲಿ ಗಂಟಿಲ್ಲದೆ ಇರೋ ರೀತಿ ನಾವು ಇದನ್ನು ನೀಟಾಗಿ ಈ ಥರ ನಾದಬೇಕು. ನೋಡಿ, ಈ ಥರ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು. ನಾವು ಯಾವುದೇ ಹಿಟ್ಟನ್ನಾಗಲಿ ಇದೇ ಥರನೇ ಕೂಡ ಬೇಯಬೇಕಾದ್ರೆ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಆಮೇಲೆ ಹಾಕಿದ್ರೂ ನಡೆಯುತ್ತೆ. ಅದಾದಮೇಲೆ ಇದು ಬೆಂದಿರ್ತಕ್ಕಂಥ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಒಂದು ದೊಡ್ಡ ಪ್ಲೇಟಿಗೆ ತೆಗಿಬೇಕು. ಅದನ್ನೆಲ್ಲ ನೀಟಾಗಿ ತೆಗೆದ್ಮೇಲೆ ಅದನ್ನು 1-2 ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಬಿಡಿ. ಆದಷ್ಟು ಸ್ವಲ್ಪ ಉಗುರು ಬೆಚ್ಚಗಿದ್ದಂಕಲೇ ಇದನ್ನು ನಾವು ನಾದಬೇಕು. ಕೈಗೆ ಒಂಚೂರು ತುಪ್ಪನಾದರೂ ಅಥವಾ ಎಣ್ಣೆನಾದರೂ ಹಚ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ಅದನ್ನು ಗಂಟಿಲ್ಲದೆ ಇರೋ ರೀತಿ ನಾದಬೇಕು. ನಾವೆಷ್ಟು ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವೋ ಆವಾಗ ಅದು ಗಂಟಿಲ್ಲದೆ ಇರೋ ರೀತಿ ಈ ಥರ ನೀಟಾಗಿ ಬರುತ್ತೆ. ನೋಡಿ, ಒಂದು ಚೂರು ಗಂಟಿಲ್ಲ, ಅಷ್ಟು ನೀಟಾಗಿ ಹಿಟ್ಟು ಬೆಂದಿದೆ. ಈ ಥರ ಸ್ವಲ್ಪ ಉಗುರು ಬೆಚ್ಚಗಿದ್ದಂಕಲೇ ನೀಟಾಗಿ ಇದನ್ನು ನಾವು ನಾದ್ಕೋಬೇಕು. ಈ ಥರ ಎಲ್ಲ ನೀಟಾಗಿ ನಾದ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಸ್ವಲ್ಪ ಆಗಿ ನಾವು ತಗೋಬೇಕು. ನೋಡಿ, ಈ ಥರ ಎಲ್ಲ ನೀಟಾಗಿ ನಾದಿದ್ಮೇಲೆ ನಾವು ಅದನ್ನು ಒಂದೊಂದೇ ಸ್ವಲ್ಪ ಚಪಾತಿ ಹಿಟ್ಟಿನ ಸೈಜಿಗೆ ಸ್ವಲ್ಪ ಸ್ವಲ್ಪ ಉಂಡೆಗಳನ್ನಾಗಿ ತಗೊಂಡು ರೋಲ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ರೋಲ್ ಮಾಡಿ ಬಿಲ್ಲೆಗಳ ಆಕಾರ ರೀತಿ ಮಾಡ್ಕೋಬೇಕು. ಈ ಥರ ಬಿಲ್ಲೆಗಳ ಆಕಾರದ ರೀತಿ ಮಾಡ್ಕೊಂಡ್ಮೇಲೆ ಅದನ್ನು ನಾವು ನೀಟಾಗಿ ಪ್ರೆಸ್ ಮಾಡಿಬಿಟ್ಟು
ಅಗಲವಾಗಿ ಈ ಥರ ಕೈಯ ಮಧ್ಯಭಾಗದಿಂದ ನಾವು ಅದನ್ನು ಪ್ರೆಸ್ ಮಾಡಬೇಕು. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಕೈಯ ಮಧ್ಯಭಾಗದಿಂದ ಈ ಥರ ನಾವು ನೀಟಾಗಿ ಇದನ್ನ ಪ್ರೆಸ್ ಮಾಡ್ಕೊಂತ ಆ ಬಿಲ್ಲೆ ಇರ್ತಕ್ಕಂಥ ಆಕಾರನ ನಾವು ಒಂದು ಚಿಕ್ಕ ಪೂರಿ ಆಕಾರದ ರೀತಿ ನಾವು ಅದನ್ನು ಈ ಥರ ಬೆರಳಿನ ಸಹಾಯದಿಂದ ನಾವು ಅದನ್ನು ಈ ಥರ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ನೀಟಾಗಿ ಇಟ್ಟು ಬೆಂದಾಗ ನಮಗೆ ಒಂದು ಚೂರು ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಈ ಥರ ನಮಗೆ ಎಲೆ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಅದು ಎಲೆ ಒಡೆದೋಗುತ್ತೆ. ನೆಕ್ಸ್ಟು ಈ ಥರ ಈ ಸೈಡು ನಾವು ಏನು ಕೊಬ್ಬರಿ ಇದನ್ನು ಮಾಡಿಟ್ಕೊಂಡಿದ್ದೀವೋ ಮಿಶ್ರಣನ, ಅದನ್ನು ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ನಾವೀಗೇನು ಹಿಟ್ಟನ್ನು ಮಾಡಿಟ್ಕೊಂಡಿದ್ದೀವೋ ಅದ್ರ ಮಧ್ಯಭಾಗದಲ್ಲಿ ನೋಡಿ ಈ ಥರ ಬೆರಳಿನ ಸಹಾಯದಿಂದ ಪ್ರೆಸ್ ಮಾಡ್ಕೋಬೇಕು. ನೋಡಿ ಈ ಥರ ನಾವು ಇದನ್ನು ಈ ಥರ ನೀಟಾಗಿ ನಿಧಾನಕ್ಕೆ ಸುತ್ತಲೂ ಕೂಡ ಈ ಥರ ಪ್ರೆಸ್ ಮಾಡ್ಕೋಬೇಕು. ನೋಡಿ ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ಳಿ. ಹಿಟ್ಟು ಬೆಂದಿರೋದ್ರಿಂದ ಅದೇನು ಒಡೆದೋಗುತ್ತೆ ಅನ್ನೋ ಅವಶ್ಯಕತೆ ಇರಲ್ಲ, ನೀಟಾಗೆ ಬರುತ್ತೆ. ಅದೆಲ್ಲ ಆದಮೇಲೆ ಮೇಲೆ ಕೊನೆಗೆ ಈ ಥರ ನಾವು ಅದನ್ನು ಫೋಲ್ಡನ್ನು ಕ್ಲೋಸ್ ಮಾಡಿದರೆ ಮೋದಕ ರೆಡಿ ಆಯ್ತು. ನೋಡಿ ಇನ್ನೊಂದು ಅದೇ ಥರ ತೋರಿಸ್ತಾ ಇದ್ದೀನಿ. ಈ ಥರ ನಾವೇನು ಕೊಬ್ಬರಿ ಮಿಶ್ರಣ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮಧ್ಯಭಾಗದಲ್ಲಿ ಇಟ್ಬಿಟ್ಟು ಈ ಥರ ನೀಟಾಗಿ ಅದನ್ನು ಕ್ಲೋಸ್ ಮಾಡಬೇಕು. ನೋಡಿ ಮೋದಕದ ರೀತಿ ಈ ಥರ ನಾವು ಅದನ್ನು ಕ್ಲೋಸ್ ಮಾಡಬೇಕು. ನಾವು ಇದನ್ನು ಈ ಥರ ಕೈಯಾಗಿ ನಿಮಗೆ ಮಾಡೋಕ್ಕೆ ಬಂದಿಲ್ಲ ಅಂದರೂ ಕೂಡ ನೀವು ಮೋದಕ ಮಾಡೋ ಮೋಲ್ಡ್ ಸಿಗುತ್ತಲ್ಲ, ಆ ಮೋಲ್ಡಲ್ಲಿ ಇಟ್ಟು ಕೂಡ ಮಾಡ್ಕೋಬೋದು. ನೋಡಿ ಈ ಥರ ಎಲ್ಲ ನಾವೇನು ಮಾಡ್ಕೊಂಡಿದ್ದೀವಲ್ಲ ಎಲ್ಲ ಇದನ್ನು ಮಾಡಿಟ್ಕೋಬೇಕು. ನೆಕ್ಸ್ಟು ಈ ಕಡೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. ಆ ನೀರು ಬಿಸಿ ಆಗ್ತಾ ಇದ್ದಾಗ ಅದ್ರ ಮಧ್ಯಭಾಗಕ್ಕೆ ಒಂದು ಈ ಥರದ ಇಲ್ಕನ್ನು ಇಡಬೇಕು. ಅದಾದಮೇಲೆ ಒಂದು ಪ್ಲೇಟನ್ನು ಇಟ್ಬಿಟ್ಟು ಬಿಡಬೇಕು. ಅದು ಪ್ಲೇಟನ್ನು ಇಟ್ಬಿಟ್ಟು ನಾವು ಅದ್ರ ಮೇಲೆ ಆ ನೀರು ಚೆನ್ನಾಗಿ ಮಳ್ತಾ ಇದ್ದ ಟೈಮಲ್ಲಿ ನಾವು ಮೋದಕನ ಈ ಥರ ಇಡಬೇಕು. ಯಾವುದೇ ಇದನ್ನಾಗಲಿ, ಇಡ್ಲಿ ಹಿಟ್ಟಾಗಲಿ ಏನೇ ಆಗಲಿ, ನಾವು ನೀರು ಮಳ್ತಾ ಇದ್ದ ಟೈಮಲ್ಲಿ ಈ ಥರ ಇಡೋದ್ರಿಂದ ಏನಾಗುತ್ತೆ, ಅವು ಚೆನ್ನಾಗಿ ಬೇಯ್ತವೆ. ಅದು ಯಾವುದೇ ರೀತಿಯಾದ ಹೋಳುಗಳು ಆಗಲ್ಲ. ನೋಡಿ ಈ ಥರ ನೀಟಾಗಿ ಒಂದು 10ರಿಂದ 15 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಮೋದಕ ಬೆಂದಿದ್ದಾವೆ ಅಂತ. ನೋಡಿ ಅದಾದಮೇಲೆ ಒಂದು ಸ್ವಲ್ಪ ಬೆಚ್ಚಗಾದಾಗ ಅದನ್ನು ನಾವು ಒಂದು ಸರ್ವಿಂಗ್ ಪ್ಲೇಟಿಗೆ ತೆಗೆದ್ರೆ ಬಿಸಿ ಬಿಸಿ ಆದಂತಹ ಮೋದಕನ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡಬಹುದು ಅಂತ. ಸೊ ಅದಾದಮೇಲೆ ಅದ್ರ ಮೇಲೆ ನಾವು ತುಪ್ಪನ ಹಾಕಿದರೆ ಸೊ ಬಿಸಿ ಬಿಸಿಯಾದಂತಹ ಮೋದಕ ರೆಡಿ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ನೋಡಿ ಈ ಥರ ಮೋದಕನ ಮಾಡಿ ದೇವರಿಗೆ ನೈವೇದ್ಯ ಮಾಡಿದರೆ ತುಂಬ ಚೆನ್ನಾಗಿ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ನೋಡಿ ಅದರೊಳಗಡೆ ಯಾವ ಥರ ಬೆಂದಿದೆ ಅಂತ ನಿಮಗೊಂದು ತೋರಿಸ್ತೀನಿ. ಒಂದು ಮೋದಕನ ಈ ಥರ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಈ ಥರ ಓಪನ್ ಮಾಡಿದಾಗ ಅದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಅದರೊಳಗಡೆ ಅದೆಷ್ಟು ನಾವು ಉಂಡೆ ಮಾಡಿಟ್ಟಿರ್ತಕ್ಕಂತಹ ಕೊಬ್ಬರಿ ಮಿಶ್ರಣ ಇತ್ತಲ್ಲ, ಅದು ಬೆಂದ ಮೇಲೆ ಯಾವ ರೀತಿ ಪುಡಿ ಪುಡಿ ಥರ ಆಗಿದೆ ಅಂತ. ಸೊ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿಬಿಡಿ. ಥ್ಯಾಂಕ್ ಯು.